ಹೃದಯದ ಒಡತಿಯ ಅಧ್ಯಾಯ 44. ಗ್ರಂಥ್ ನಿಶುಳಿಗೆ ಅಂದು ಆಡಿ ಕಳಿಸಿದವ ರೂಮಿಗೆ ಬಂದು ಮಾತ್ರೆ ನುಂಗಿ ನಿದ್ರೆಗೆ ಜಾರಿದ್ದ. ನಿಶು ಪಿಜಿಗೆ ಬಂದವಳು ತನ್ನ ರೂಮ್ಮೇಟ್ ಊರಿಗೆ ಹೋಗಿರುವುದು ತಿಳಿದು ಬಾಗಿಲು ಭದ್ರಪಡಿಸಿದವಳು ಅದೆಷ್ಟು ಹೊತ್ತು ಹತ್ತಳೋ. ದಾರಿಯಲ್ಲಿ ಬರುವಾಗ ತಡೆದಿದ್ದವಳು ರೂಮಿಗೆ ಬಂದೊಡನೆ ದುಃಖದ ಕಟ್ಟೆ ಒಡೆದು ಹೋಗಿತ್ತು. ಅವನ ಒಂದೊಂದು ಮಾತು ಮಸ್ತಿಷ್ಕದಲ್ಲಿ ಗಿರಕಿ ಹೊಡೆಯುತ್ತಿದ್ದವು. ಎಷ್ಟು ಹಗುರವಾಗಿ ಮಾತನಾಡಿದರು. ನನಗೆ ಕೊಬ್ಬಂತೆ. ನಾನು ಲೆಕ್ಕಾಚಾರ ಮಾಡಿ ಹುಡುಗನ್ನ ನೋಡ್ತಿದ್ದೀನಂತೆ. ನನ್ನ ಬಗ್ಗೆ ಅದೆಷ್ಟು ತಪ್ಪು ಕೊಂಡಿದ್ದೀರಾ ಗ್ರಂಥ್? ಎಂದಾದರೂ ಬಾಯಿ ತೆರೆದು ನನ್ನ ಒಪಿನಿಯನ್ ಕೇಳಿದ್ದೀರಾ? ಅವತ್ತು ನಿಮ್ಮ ಅಭಿಪ್ರಾಯ ನೀವು ಹೇಳಿದ್ರಿ ಹೊರತು ನನ್ನ ಮಾತನ್ನು ಕೇಳುವ ತಾಳ್ಮೆ ನಿಮಗೆಲ್ಲಿ ಇತ್ತು? ಹೌದು, ಪ್ರತಿ ಸಾರಿ ನನ್ನ ಮನಸ್ಸಿಗೆ ನಾನೇ ಅದೆಷ್ಟು ಸಮಾಧಾನ ಹೇಳ್ತೀನಿ ಅನ್ನೋದು ನನಗಷ್ಟೇ ಗೊತ್ತು. ಅವನ ಬ್ಲ್ಯಾಕ್ ಶರ್ಟ್ ಹುಡುಕಿ ಎದೆಗವಚಿಕೊಂಡವಳು, ನನಗೂ ನೀವಂದರೆ ಇಷ್ಟ ಗ್ರಂಥ್, ಎಷ್ಟು ಅಂದರೆ ನನ್ನ ಪ್ರಾಣಕ್ಕಿಂತ ಹೆಚ್ಚು ಎಂದವಳು ಅವನ ಎದೆಯ ಮೇಲೆ ಮಲಗಿದಂತೆ ಅದೆಷ್ಟು ಹೊತ್ತು ಶರ್ಟ್ ತಬ್ಬಿ ನಿಂತಿದ್ದಳು. ಫೋನ್ ಸದ್ದಾದಾಗ ಇಹಕ್ಕೆ ಬರುತ್ತಾಳೆ. ಸಾಕ್ಷಿ ಕರೆ ಮಾಡಿದ್ದಳು. ಮಾತಾಡಲು ಮೂಡಿಲ್ಲದಿದ್ದರೂ ಎಂಗೇಜ್ಮೆಂಟ್ ಕೆಲಸ ಏನಾದರೂ ಇರುತ್ತೆ. ಫ್ರೆಂಡ್ ಅಂತ ನನಗೆ ಕಾಲ್ ಮಾಡದೆ ಮತ್ಯಾರಿಗೆ ಕಾಲ್ ಮಾಡ್ತಾಳೆ ಎಂದುಕೊಂಡವಳು ರಿಸೀವ್ ಮಾಡಿದ್ದಳು. ಹೆಲೋ ಚಿತಾ ಬೇಬಿ, ಕೇಳಿಸ್ತಿದೆಯಾ? ಲೊಕೇಶನ್ ಕಳಿಸ್ತೀನಿ, ಬೇಗ ಬಂದುಬಿಡು ಪ್ಲೀಸ್. ಸಾಕ್ಷಿ, ಮೊದಲು ಎಲ್ಲಿಗೆ ಅಂತ ಹೇಳ್ತೀಯಾ? ಶಾಪಿಂಗ್ ಎಲ್ಲ ಆಯ್ತಲ್ಲ, ಇನ್ನೇನಾದರೂ ಕೆಲಸ ಬಾಕಿ ಇದೆಯಾ? ಏನು ಹೀಗೆ ಕೇಳ್ತೀಯಾ? ಸಲೂನ್ ಹೋಗಿ ಸ್ವಲ್ಪ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ಇನ್ನೂ ಏನಾದರೂ ಮರೆತಿದ್ರೆ ಲೀಸ್ಟ್ ಮಾಡ್ಕೊಂಡಿದ್ದೀನಿ. ನೀನು ಸುಮ್ಮನೆ ಬಾ ಮಾರಾಯ್ತಿ. ಒಂಟಿಯಾಗಿ ಇದ್ದಷ್ಟು ಸಮಯ ನೋವೇ ಜಾಸ್ತಿ ಎಂದುಕೊಂಡವಳು ಸರಿ ಬರ್ತೀನಿ ಎನ್ನುತ್ತಾಳೆ. ಸ್ಕೂಟಿ ಕೀ ತೆಗೆದುಕೊಂಡವಳು ಬೇಡ, ಆಟೋದಲ್ಲೇ ಹೋಗೋಣ ಎಂದು ಪರ್ಸ್ ಫೋನ್ ಹಿಡಿದು ನಡೆಯುತ್ತಾಳೆ. ದುಷ್ಯಂತ್ ನೇರವಾಗಿ ಆಫೀಸ್ ಹೋಗಿದ್ದ. ಯಪ್ಪ, ಬೆಳಿಗ್ಗೆ ಎಂಥ ವಿಚಿತ್ರ ಹುಡುಗಿ ಮೀಟ್ ಮಾಡಿದೆ. ಅದೆಷ್ಟು 500 ಸಮಥಿಂಗ್ ಹುಡುಗರನ್ನು ರಿಜೆಕ್ಟ್ ಮಾಡಿದ್ದಾಳಂತೆ. ಗ್ರಂಥ್ ಬ್ರೋ ಕ್ಯಾರೆಕ್ಟರ್ ಇಷ್ಟ ಆಯ್ತಂತೆ. ಮನುಷ್ಯರಾದವರು ಹೇಳೋ ಮಾತಾ ಅದು? ಒಂಟಿಯಾಗಿ ಬದುಕ್ತಿದ್ದಾನೆ, ಒಂದು ಎಂಜಾಯ್ಮೆಂಟ್ ಇಲ್ಲ, ಗರ್ಲ್ ಫ್ರೆಂಡ್ಸ್ ಮೊದಲೇ ಇಲ್ಲ, ಮದುವೆನೂ ಆಗಲ್ಲ ಅಂತಿದ್ದಾನೆ ಅಂತ ಮಾಮ್ ಹೇಳಿದ್ರು. ಏನಾದರೂ ಸಮಸ್ಯೆನಾ? ಅದಕ್ಕೆ ಮದುವೆ ಆಗ್ತಿಲ್ವಾ? ವಾಟ್ ಎವರ್, ನನಗೇನಾಗಬೇಕು? ದಿನವೆಲ್ಲ ಅವನ ಮೂಡ್ ಹಾಳಾಗಿತ್ತು. ಸಂಜೆ ಮನೆಗೆ ಬಂದವ ರೆಡಿಯಾಗಿ ಫ್ರೆಂಡ್ಸ್ ಜೊತೆ ಪಾರ್ಟಿಗೆಂದು ಹೊರಟಿದ್ದ, ಮೈಂಡ್ ಫ್ರೆಶ್ ಮಾಡಿಕೊಳ್ಳಲು. ಅಷ್ಟರಲ್ಲಿ ಮಾಧವಿ ಅವನ ಕೋಣೆಗೆ ಬರುತ್ತಾರೆ. ಹಾಯ್ ದುಷ್, ಹೇಗಿತ್ತು ದಿನ? ಅವರತ್ತ ನೋಡಿದವ, ನನ್ನ ಲೈಫಿನ ವರ್ಸ್ಟ್ ಡೇ ಅಂದರೆ ಇವತ್ತೇ ಮಾಮ್. ಓ, ಏನಾಯಿತು ಸನ್ನಿ? ಓಕೆ, ಲೀವ್ ಇಟ್. ಪ್ರಾಚಿ ಏನು ಹೇಳಿದ್ಲು? ಮಾಮ್, ಯಾರಿದು ಪ್ರಾಚಿ? ನಾನು ಈ ಹೆಸರು ಇವಾಗಲೇ ಕೇಳ್ತಿರೋದು. ನನಗೆ ಲೇಟ್ ಆಗ್ತಿದೆ, ಬಾಯ್. ಏಯ್ ವೆಯ್ಟ್, ಆಗಿದ್ರೆ ನೀನು ಪ್ರಾಚಿ ಹತ್ರ ಮಾತಾಡಲಿಲ್ವಾ? ಓ ಗಾಡ್ ಮಾಮ್, ನನ್ನ ತಲೆ ಯಾಕೆ ತಿಂತಿದ್ದೀರಾ? ಅಷ್ಟಕ್ಕೂ ಈ ಪ್ರಾಚಿ ಯಾರು? ನನ್ನ ಫ್ರೆಂಡ್ ಶಾಲಿನಿ ಮಗಳು ಪ್ರಾಚಿ. ನೀನು ಮೀಟ್ ಮಾಡಲಿಲ್ವಾ? ಓ, ಅವಳ ಹೆಸರು ಪ್ರಾಚಿ ಅಂತಾನಾ? ನಾನು ಅದನ್ನು ಕೇಳಲೇ ಇಲ್ಲ. ಖುಷಿಯಾಗಿ ಅವನ ಬಳಿ ಬಂದವರು ಅವನನ್ನು ಮಂಚದ ಮೇಲೆ ಕೂರಿಸಿ ತಾವು ಪಕ್ಕದಲ್ಲಿ ಕೂರುತ್ತಾರೆ. ಅಂದರೆ ಮೀಟ್ ಮಾಡಿದ್ಯಾ? ಹೇಗಿದ್ದಾಳೆ? ನಾನು ಹೇಳಿದಂತೆ ಬ್ಯೂಟಿ ವಿತ್ ಬ್ರೈನ್ ಅನ್ನಿಸ್ತು ಅಲ್ವಾ? ಹೌದು ಮಾಮ್, ಬ್ಯೂಟಿ ವಿತ್ ಬ್ರೈನ್. ಆದರೆ ಆ ಬ್ರೈನಲ್ಲಿರೋ ನಟ್ಗಳೆಲ್ಲ ಲೂಸ್ ಆಗಿ ಬಿದ್ದೋಗಿವೆ. ಯಾಕೋ, ಏನಾಯಿತು? ನಿಂಗೆ ಹುಡುಗಿ ಹಿಡಿಸಿದಳು ಅಲ್ವಾ? ಅವಳೊಂದಿಗಿನ ಪೂರ್ತಿ ಸಂಭಾಷಣೆ ಹೇಳುತ್ತಾನೆ. ನನಗಂತೂ ಕೋಪ ಬರ್ತಿತ್ತು ಮಾಮ್. ಅಲ್ಲ, ಅವಳಿಗೆ ಯಾವ ಆ್ಯಂಗಲ್ನಿಂದ ನನಗಿಂತ ಬ್ರೋ ಬೆಸ್ಟ್ ಅನ್ನಿಸ್ತು? ಹುಡುಗಿಯರಿಗೆ ಈ ಥರ ಕೆಟ್ಟ ಟೇಸ್ಟ್ ಇರುತ್ತೆ ಅಂತ ಇವಾಗಲೇ ನನಗೆ ಗೊತ್ತಾಗಿದ್ದು. ಹಾಗೆಲ್ಲ ಮಾತಾಡಿ ನಿನ್ನ ಮೂಡ್ ಮತ್ತಷ್ಟು ಹಾಳು ಮಾಡ್ಕೋಬೇಡ. ಹುಡುಗಿ ಸುಂದರವಾಗಿದ್ದಾಳೆ, ರಿಚ್ ಆಗಿದ್ದಾಳೆ, ಓದಿದ್ದಾಳೆ, ಹುಡುಕಿದರೂ ಒಂದು ಕೊರತೆ ಇಲ್ಲ. ಹಾಗಿರುವಾಗ ಆ್ಯಟಿಟ್ಯೂಡ್ ಸ್ವಲ್ಪ ಜಾಸ್ತಿ ಇರಲೇಬೇಕಲ್ವಾ? ನೀನೇ ಒಂದು ಸಲ ಕಾಲ್ ಮಾಡಿ ಮಾತಾಡು, ಅವಳಿಗೆ ಒಳ್ಳೆ ಇಂಪ್ರೆಷನ್ ಬರೋ ಥರ ನಡ್ಕೋ. ಯೋಚನೆ ಮಾಡು. ಅವಳಿಗಿಂತ ಬೆಸ್ಟ್ ಹುಡುಗಿ ಸಿಗೋದು ತುಂಬಾ ಕಷ್ಟ. ನೋ ಮಾಮ್, ನಾನಾಗಿ ಮೇಲೆ ಬಿದ್ದು ಕಾಲ್ ಮಾಡಿ ಅವಳಿಂದ ಟೈಮ್ ಸೆನ್ಸ್ ಬಗ್ಗೆ ಉಪದೇಶ ಕೇಳೋದಕ್ಕೆ ನಾನು ರೆಡಿ ಇಲ್ಲ. ಅವಳಿಲ್ಲ ಅಂದರೆ ಇನ್ನೊಬ್ಬಳು ಸಿಗೋದು ಕಷ್ಟ, ಹಾಗಂತ ಸಿಗೋದೇ ಇಲ್ಲ ಅಂತೇನೂ ಇಲ್ವಲ್ಲ. ಅಷ್ಟು ಹುಡುಗರನ್ನು ರಿಜೆಕ್ಟ್ ಮಾಡಿದ್ದೀನಿ ಅನ್ನೋ ಅಹಂಕಾರ ಅವಳಿಗೆ. ಅವಳ ಮಾತು ಕೇಳ್ತಿದ್ರೆ ಮೈ ಉರಿತಿತ್ತು ಮಾಮ್. ಮಾಧವಿ ಬೇಸರದಿಂದ, ಕಾಮ್ ಡೌನ್ ಸನ್ನಿ, ಆಗಿದ್ರೆ ಶಾಲಿನಿಗೆ ನೋ ಅಂತ ಹೇಳಲ್ಲ ಎಂದವಳು ಎದ್ದು ಹೊರಟ ತಕ್ಷಣ, ಮಾಮ್, ಶಾಲಿನಿ ಆಂಟಿ ಹತ್ರ ಏನೂ ಹೇಳ್ಬೇಡಿ. ಒಂದು ವೇಳೆ ಅವಳೇ ಇಂಟ್ರೆಸ್ಟ್ ಇದ್ದು ಕಾಲ್ ಮಾಡಿದ್ರೆ ನನ್ನದೇನೂ ಅಬ್ಜೆಕ್ಷನ್ ಇಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ದುಷ್ಯಂತ್ ಫೋನು ರಿಂಗ್ ಆಗಿತ್ತು. ಏನಾಶ್ಚರ್ಯ, ಆ ಹುಡುಗಿಯೇ ಕಾಲ್.
ಇದ್ದಾಳೆ. ನಂಬರ್ ಚೆನ್ನಾಗಿ ನೆನಪಿತ್ತು ಅವನಿಗೆ. ಮಾಮ್, ಅವಳೇ ಕಾಲ್ ಮಾಡ್ತಿದ್ದಾಳೆ. ಅದೇ, ಅವಳ ಹೆಸರೇನು? ಯಾರೋ ಪ್ರಾಚೀನಾ? ಹೌದು ಮಾಮ್, ಪ್ರಾಚಿ. ಸರಿ, ನೀವು ಹೊರಡಿ, ನಾನು ಮಾತಾಡ್ತೀನಿ, ಏನು ಅಂತ ಕೇಳ್ತೀನಿ ಎಂದವ ಫೋನ್ ಹಿಡಿದು ಬಾಲ್ಕನಿಗೆ ನಡೆದಿದ್ದ. ದುಷ್ಯಂತ್ ಕಾಲ್ ರಿಸೀವ್ ಮಾಡಿ ಕಿವಿಗಿರಿಸಿದವ ಹೆಲೋ ಎಂದಿದ್ದ. ಹಾಯ್, ನಾನು ಪ್ರಾಚಿ ಮಾತಾಡ್ತಿರೋದು. ಹತ್ತಲಿಂದ ಸ್ವೀಟ್ ವಾಯ್ಸ್ ಕೇಳಿ ಬಂದಿತ್ತು. ಗೊತ್ತಾಯ್ತು, ಹೇಳಿ. ಮಿಸ್ಟರ್, ನಿಮ್ಮ ಹೆಸರು ತಿಳ್ಕೊಬೋದಾ? ನಾನು ನಿಮ್ಮ ಹೆಸರು ಕೇಳುವುದೇ ಮರೆತೆ. ದುಷ್ಯಂತ್ ಮುಖ ಕಹಿಗೊಳಿಸಿದವ. ದುಷ್ಯಂತ್, ನನ್ನ ಫ್ರೆಂಡ್ಸ್ ಎಲ್ಲ ದುಷ್ ಅಂತ ಕರೀತಾರೆ. ಹೋ, ಓಕೆ, ನನ್ನ ಹೆಸರು ಗೊತ್ತಾಯಿತು ಮಿಸ್ ಪ್ರಾಚಿ. ಹೋ ಗುಡ್, ನೀವು ನನ್ನ ಹೆಸರು ತಿಳ್ಕೊಂಡಿದ್ದೀರಾ. ನಾನೇನು ಬೇಕಂತ ಕೇಳಿ ತಿಳ್ಕೊಂಡಿಲ್ಲ. ಈಗಷ್ಟೇ ಮಾಮ್ ರೂಮ್ಗೆ ಬಂದಿದ್ರು, ಸೊ ಮಾತಾಡುವಾಗ ಹೇಳಿದ್ರು. ಹೊರಟಾಗಿಯೇ ಉತ್ತರಿಸಿದ್ದ. ಹೌದಾ, ನಾನು ನೋಡಿ ಮಮ್ಮಿ ಹತ್ರ ಕೇಳೋದು ಮರೆತು ಬಿಟ್ಟೆ. ಅಷ್ಟಕ್ಕೂ ನಾನು ಹಾಗೆಲ್ಲ ಯಾವ ವಿಷಯನೂ ಡಿಸ್ಕಸ್ ಮಾಡಲ್ಲ ಬಿಡಿ. ಕಣ್ಣು ತೇಲಿಸಿದವ. ಸರಿ, ಕಾಲ್ ಮಾಡಿದ ವಿಷಯ? ಇದೇನು ಹೀಗೆ ಕೇಳ್ತಿದ್ದೀರಾ? ಅಂದರೆ ನಾವಿಬ್ಬರು ಮಾತಾಡೋ ಅಗತ್ಯ ಇಲ್ಲ, ಹಾಗೆ ಮುಂದುವರಿಯೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ತಿಳ್ಕೊಬೋದಾ? ಒಮ್ಮೆ ಅವಳ ಸೌಂದರ್ಯ ಕಣ್ಣ ಮುಂದೆ ಹಾದು ಹೋಗಿತ್ತು. ಚೇಚೆ, ಹಾಗೇನಿಲ್ಲ. ಕಾಲಲ್ಲಿ ಮಾತಾಡಿ ಡಿಸಿಷನ್ ತಗೊಳ್ಳೋದು ಹೇಗೆ ಅಂತ. ನೀವಿನ್ನು ಯಾವ ಕಾಲದಲ್ಲಿದ್ದೀರಾ ಮಿಸ್ಟರ್ ದುಷ್? ಕೋಟ್ಯಾಂತರ ರೂಪಾಯಿಯ ಪ್ರಾಜೆಕ್ಟ್ಸ್, ಮೀಟಿಂಗ್ಸ್ ಎಲ್ಲ ಈಗ ಇದೇ ಚಿಕ್ಕ ಫೋನ್ ಮೂಲಕ ನಡೆಯೋದು. ಈಗ ಫೋನಿನ ಮೂಲಕ ಆಗದೇ ಇರೋ ಕೆಲಸ ಯಾವುದಿದೆ? ಓಕೆ ಫೈನ್, ಸರಿ, ನಿಮ್ಮ ಬಗ್ಗೆ ಹೇಳಿ. ಅಂದರೆ ನಿಮಗೆ ಗರ್ಲ್ ಫ್ರೆಂಡ್ಸ್ ಇದ್ರಾ? ಹಣೆ ನೀವಿಕೊಂಡಿದ್ದ. ಹೌದು, ಅಂದರೆ ಏನಾಗುತ್ತೆ? ಒಂದು ವೇಳೆ ಇಲ್ಲ ಅಂದರೆ ಈ ಕಾಲದಲ್ಲಿ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ನನ್ನ ಬಗ್ಗೆ ಏನು ತಿಳಿಬಹುದು? ತುಸು ಯೋಚಿಸಿ, ಒಬ್ಬಳು ಇದ್ಲು ಎಂದಿದ್ದ. ಓ, ಬ್ರೇಕಪ್ ಆಯಿತಾ? ನೀವ್ಯಾಕೆ ಮದುವೆ ಮಾಡಿಕೊಳ್ಳಿಲ್ಲ? ನಾವು ಮದುವೆ ಆಗಬೇಕು ಅಂತೆಲ್ಲ ಸೀರಿಯಸ್ ಆಗಿ ಯೋಚಿಸಿರಲಿಲ್ಲ. ಇದೊಂದು ನಿಜವನ್ನೇ ನುಡಿದಿದ್ದ. ನನಗೂ ಬಾಯ್ ಫ್ರೆಂಡ್ ಇದ್ದ, ಆದರೆ ಅವನು ಒಂದೇ ಸಮಯದಲ್ಲಿ 3-4 ಹುಡುಗಿಯರನ್ನು ಲವ್ ಮಾಡ್ತಿದ್ದ. ಅವನೊಬ್ಬ ಚೀಟರ್, ಅದಕ್ಕೆ ಬ್ರೇಕಪ್ ಮಾಡಿಕೊಂಡೆ. ಅವಳ ಮಾತು ಕೇಳಿ ಉಗುಳು ನುಂಗಿದ್ದ. ತನಗಿರುವ ಗರ್ಲ್ ಫ್ರೆಂಡ್ಸ್ ಲೀಸ್ಟ್ ಕೇಳಿದರೆ ಉಫ್, ಬೇಡ, ನೆನಪಿಸಿಕೊಳ್ಳೋದು ಬೇಡ. ಫಾಸ್ಟ್ ಈಸ್ ಫಾಸ್ಟ್, ಅದೆಲ್ಲ ಬೇಡ. ಮುಂದಿನ ಬಗ್ಗೆ ಹೇಳಿ. ನನಗೆ ಕೆಲವೊಂದು ಕಂಡೀಷನ್ಸ್ ಇದೆ, ನೀವು ಒಪ್ಪಿದ್ರೆ ನಾವು ಮುಂದುವರೆಯಬಹುದು. ಅದನ್ನು ಕೇಳಿ ಜನ್ಮ ಪಾವನ ಮಾಡಿಕೊಳ್ಳೋಣ ಎಂದುಕೊಂಡವ ಓಕೆ ಹೇಳಿ ಎಂದಿದ್ದ. ನಾನು ಮಾಡ್ ಹುಡುಗಿನೇ ಆಗಿರಬಹುದು, ಆದರೆ ಲೈಫ್ ಬಗ್ಗೆ ನನಗೆ ಕೆಲವು ಎಥಿಕ್ಸ್ ಇದೆ. ನಿಮ್ಮ ಫಾಸ್ಟ್ ನನಗೆ ಬೇಡ. ಮದುವೆಯ ನಂತರ ನೀವು ನನಗೆ ಮಾತ್ರ ಸ್ವಂತ, ಮೀನ್ಸ್ ಹೊರಗಡೆ ಗರ್ಲ್ ಫ್ರೆಂಡ್ಸ್ ಇಟ್ಕೊಳ್ಳೋದು ಇದೆಲ್ಲ ಮಾಡಿದ್ರೆ ನೆಕ್ಸ್ಟ್ ಮಿನಿಟ್ ಡೈವರ್ಸ್ ನೋಟಿಸ್ ನಿಮ್ಮ ಕೈಯಲ್ಲಿರುತ್ತೆ. ಕ್ಷಣ ಹಣೆಯ ಮೇಲೆ ಮೂಡಿದ ಬೆವರ ಹನಿ ತೊಡೆದುಕೊಂಡವ. ಶುಗರ್ ಫ್ಯಾಕ್ಟ್ರಿನೇ ನನ್ನ ಹೆಸರಿಗೆ ರಿಜಿಸ್ಟರ್ ಆಗುವಾಗ ಆಫ್ಟರ್ ಆಲ್ ಒಂದು ಶುಗರ್ ಕ್ಯಾಂಡಿಗೆ ಆಸೆಪಡ್ತೀನ ಎಂದುಕೊಂಡವ. ಶೋರ್, ನಾನು ಏಕಪತ್ನಿ ವ್ರತಸ್ಥ, ಶ್ರೀರಾಮನ ಭಕ್ತ ಕಣ್ರಿ. ಸುಳ್ಳು ಸರಾಗವಾಗಿ ಬಂದಿತ್ತು. ಓ, ಥ್ಯಾಂಕ್ ಯು. ಫಸ್ಟ್ ಕಂಡೀಷನ್ ಒಪ್ಪೋದ್ರಿ? ಅಂದರೆ ಈ ಸಂಡೇ ನಾವ್ಯಾಕೆ ಹೊರಗೆ ಹೋಗಬಾರ್ದು? ಡೇಟಿಂಗ್ ಅಂತ ಅಲ್ಲ, ಒಟ್ಟಿಗೆ ಕೂತು ಮಾತಾಡೋಕೆ. ನಿಮಗೆ ಗೊತ್ತಾ, ನಾನು ರಿಜೆಕ್ಟ್ ಮಾಡಿದ ಹುಡುಗರಲ್ಲಿ 70% ಜನ ಫಸ್ಟ್ ಕಂಡೀಷನ್ ಕೇಳಿನೇ ತಡವರಿಸ್ತಿದ್ರು. ಅದಕ್ಕೆ ರಿಜೆಕ್ಟ್ ಮಾಡ್ತಿದ್ದೆ. ಹೇಳಿ, ಹೊರಗೆ ಹೋಗೋದಾ? ಓಕೆ ಅಂತ ಹೇಳಲ್ಲ. ಒಳ್ಳೆ ಸೈಕೋ ಕ್ಯಾರೆಕ್ಟರ್ ಇವಳು. ಆಮೇಲೆ ಕೆಲಸ ಕಾರ್ಯ ಇಲ್ಲದೆ ಕೂತಿದ್ದೀನಿ ಅಂತ ತಿಳ್ಕೊತಾಳೆ ಅಷ್ಟೆ. ಅದು ಅವತ್ತು ನನಗೆ ಸ್ವಲ್ಪ ಕೆಲಸ ಇತ್ತು. ಓಕೆ, ನೀವು ಫ್ರೀ ಇದ್ದಾಗ ಹೇಳಿ, ನನಗೂ ಕೆಲಸ ಇಲ್ಲ ಅಂದರೆ ಹೋಗೋಣ ಎಂದವಳು ಕಾಲ್ ಕಟ್ ಮಾಡಿದ್ದಳು. ಅಲ್ಲ, ಸೌಜನ್ಯಕ್ಕೂ ಫ್ರೀ ಮಾಡ್ಕೊಳ್ಳಿ ಅಂತ ಹೇಳಿಲ್ವಲ್ಲ? ನಾಳೆ ಕಾಲ್ ಮಾಡಿ ಫ್ರೀ ಇದ್ದೀನಿ, ಇದ್ದ ಕೆಲಸ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಡಬೇಕು ಅಂತಿದ್ದಾಗ ಅದಾಗಲೇ ಸಂಜೆ ಆಗಿತ್ತು. ತಲೆನೋವು ಕಡಿಮೆಯಾದ ಪರಿಣಾಮ ಮನಸ್ಸು ಮತ್ತು ದೇಹ ಹಗುರಾಗಿತ್ತು. ಮುಖ ತೊಳೆದು ಹೊರಬಂದವನ ಕಣ್ಣ ಮುಂದೆ ಮನೆಗೆ ನಿಶು ಬಂದಿದ್ದು, ತಾನು ಅವಳೊಂದಿಗೆ ವರ್ತಿಸಿದ್ದು, ಮಾತನಾಡಿದ್ದ ಮಾತುಗಳು ನೆನಪಾದೊಡನೆ ಕುಸಿದು ಒಂದೆಡೆ ಕೂತಿದ್ದ. ಎಂತಹ ಕೆಲಸ ಮಾಡಿದೆ ಗ್ರಂಥ್? ಸ್ವಲ್ಪವೂ ಮನುಷ್ಯತ್ವ ಅನ್ನೋದೇ ಇಲ್ವಾ ನಿನಗೆ? ಅವನ ಆತ್ಮಸಾಕ್ಷಿ ಚೀಮಾರಿ ಹಾಕಿತ್ತು. ಪಾಪ, ಅವಳಿಗೆ ಅಹಂಕಾರ ಎಂದೆ. ಯಾವಾಗ ಅವಳು ಅಹಂಕಾರಿಯಾಗಿದ್ದಳು? ಇಷ್ಟೇನ ನಾನು ಅವಳನ್ನು ಅರ್ಥ ಮಾಡಿಕೊಂಡಿರೋದು? ಹುಡುಕಿದರೂ ಒಂದು ಲೋಪವಿಲ್ಲ. ಒಂಥರ ಮಗು ಮನಸ್ಸಿನ ಹುಡುಗಿ ಅವಳು. ನನ್ನ ಒಪ್ಪಲಿಲ್ಲ ಅಂದ ಮಾತ್ರಕ್ಕೆ ನಾನು ಹೇಗೆ ಬೇಕಾದರೂ ಮಾತಾಡಬಹುದಾ? ವೇಟ್, ಅವಳು ನಾನಂದರೆ ಇಷ್ಟ ಇಲ್ಲ ಅಂತ ಬಾಯಿ ತೆರೆದು ಹೇಳಿಯೇ ಇಲ್ಲ. ಅವನ ಮನ ಹರ್ಷಿಸಿತ್ತು. ಬೇಡ, ಇನ್ನೆಂದು ಅವಳನ್ನು ನೋಯಿಸೋದು ಬೇಡ. ಗುರುಗಳು ಹೇಳಿದಂತೆ ನನ್ನ ಹಣೆಯಲ್ಲಿ ಅವಳ ಹೆಸರಿದ್ದರೆ ಸಿಕ್ಕೇ ಸಿಗುತ್ತಾಳೆ. ಸಮಯಕ್ಕೂ ಸಮಯ ಕೊಟ್ಟು ನೋಡೋಣ. ಅದೆಷ್ಟು ಹೊತ್ತು ಕೂತಿದ್ದನೋ.
ಕಣ್ಣೆದುರಿಗಿದ್ದ ಫೋನ್ ಕೈಗೆತ್ತಿಕೊಂಡವ ಅವಳು ನಾನೇ ಕೊಲೆಯ ಬಗ್ಗೆ ಸಾಕ್ಷಿ ಹುಡುಕುವೆನೆಂದು ಹೇಳಿ ಹೋಗಿದ್ದು ನೆನೆದು ಕಾಲ್ ಮಾಡಿದ್ದ. 2 ಬಾರಿ ಕಾಲ್ ಮಾಡಿದಾಗಲೂ ರಿಸೀವ್ ಮಾಡದೇ ಇರುವುದ ಕಂಡು ಅವನ ಆತಂಕ ಹೆಚ್ಚಾಗಿತ್ತು. 3ನೇ ಬಾರಿಯೂ ಕಾಲ್ ಮಾಡಿದವ ರಿಸೀವ್ ಆದಾಗ ನೆಮ್ಮದಿಯ ಉಸಿರು ಬಿಟ್ಟಿದ್ದ. ಆದರೆ ಅತ್ತಲಿಂದ ಕೇಳಿದ ವಿಷಯಕ್ಕೆ ವಾಟ್, ಯಾವಾಗಾಯ್ತು ಇದೆಲ್ಲ, ಯಾವ ಹಾಸ್ಪಿಟಲ್ ಚೀರಿದವ ಫೋನ್ ಜೇಬಿಗಿರಿಸಿ ಬೈಕ್ ಕೀ ಹಿಡಿದು ಅವಸರವಾಗಿ ಹೊರ ನಡೆದಿದ್ದ. ಮುಂದುವರೆಯುವುದು.